ಸರ್ವರಿಗೂ ನನ್ನ ಅನಂತ ಶರಣಾರ್ಥಿಗಳು. ಶಿವ ಸ್ವರೂಪಿಗಳೇ, ಈ ಪೂರ್ವದಲ್ಲಿ ಸಂಚಾಲಕರು ತಿಳಿಸಿರುವಂತೆ ಇದು ಪುಣ್ಯಸ್ಮರಣೆಯ ಕಾರ್ಯಕ್ರಮ. ಜಗತ್ತಿನಲ್ಲಿ ನಾವು ನೋಡ್ತೇವೆ, ಬಹಳಷ್ಟು ಜನ ಹಿರಿಯರ ಪುಣ್ಯತಿಥಿಗಳನ್ನು ಮಾಡ್ತಾರೆ. ಆದರೆ ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಗುರುಗಳ ಪುಣ್ಯತಿಥಿ. ಈ ಪುಣ್ಯಸ್ಮರಣೆ ಬಹಳ ಅರ್ಥಪೂರ್ಣವಾಗಿ, ಇದರಲ್ಲಿ ಮಹತ್ವಪೂರ್ಣವಾದಂಥ ಅನೇಕ ವಿಷಯಗಳಲ್ಲಿ ಇದರಲ್ಲಿ ಅಡಗ್ಯಾವ. ತಂದೆ ತಾಯಿಯದು ಹಿರಿಯರದು ಪುಣ್ಯತಿಥಿ ಮಾಡ್ತಾರ. ಯಾಕಾರ ಮಾಡ್ತಾರ ಅಂದ್ರೆ ಅವ್ರದ್ದು ಉಪಕಾರ ನಮ್ಮ ಮೇಲೆ. ಹಿರಿಯರ ಪುಣ್ಯತಿಥಿ ಮಾಡುವ ಉದ್ದೇಶ ಏನು ಮಾಡೋದು ಅಂತ ಕೇಳಿದ್ರೆ, ಅವರ ಉಪಕಾರ ನಮ್ಮ ಮೇಲೆ. ಅವರು ನಮಗಿಂಥ ಶರೀರ ಕೊಟ್ಟಾರ. ಈ ಶರೀರ ಹುಟ್ಟಿ ಬರ್ಲಿಕ್ಕೆ ಕಾರಣೀಭೂತರಾಗ್ಯಾರ ಅಂತ ತಿಳ್ಕೊಂಡು ತಂದೆದು ತಾಯಿಯದು ಮಾಡ್ತಾ ಇರ್ತಾರೆ ಪುಣ್ಯತಿಥಿ. ಇನ್ನು ಅದರ ಉದ್ದೇಶ ಏನು ಅಂತ ಕೇಳಿದ್ರೆ, ಇನ್ನೊಂದು ಉದ್ದೇಶ ಏನು ಅಂದ್ರೆ, ಅವರು ಸ್ವರ್ಗದಲ್ಲಿ ಹೋದಾರೋ ನರಕದಲ್ಲಾರ ಇರಲಿ, ಯಾವುದೇ ಯೋನಿಯಲ್ಲಾರ ಇರಲಿ, ಎಲ್ಲಾರ ಇರಲಿ, ಅವರಿಗೆ ಅವ್ರ ಹೆಸರಿ ಮೇಲೆ ಮಾಡ್ತಕ್ಕಂಥ ಪುಣ್ಯತಿಥಿ ಕಾರ್ಯದಿಂದ ಏನು ಪುಣ್ಯ ಬರ್ತದ ಆ ಪುಣ್ಯ ಅವರಿಗೆ ತಟ್ಟಲಿ ಅಂತ ಅವ್ರ ಉದ್ದೇಶ. ವಿಚಾರ ಮಾಡಿರಿ, ಅವ್ರ ತಂದೆ ತಾಯಿ ನರಕದಲ್ಲಿ ಅದಾರ ಅಂದರೆ ಅವ್ರ ಹೆಸರಿನ ಮೇಲೆ ಅವ್ರ ಮಕ್ಕಳು ಅವ್ರ ವಂಶದವರು ಮಾಡಿರ್ತಕ್ಕಂಥ ಪುಣ್ಯತಿಥಿ ಕಾರ್ಯದಿಂದ ಅನ್ನದಾನ, ಭಜನದಾನ ಮುಂತಾದವುಗಳ, ವಸ್ತ್ರದಾನ ಮುಂತಾದವುಗಳನ್ನು ಮಾಡ್ತಾರೆ. ಮಾಡಿ ಆ ಪುಣ್ಯ ಅವರಿಗೆ ತಟ್ಟಲಿ ಅಂತ ಮಾಡ್ತಾರೆ. ಆ ಪುಣ್ಯ ಅವರಿಗೆ ಹೋಗಿ ಮುಟ್ಟುತ್ತದೆ. ಒಂದು ವೇಳೆ ನರಕದಲ್ಲಿ ಇದ್ದರೆ ಅವರಿಗೆ ಈ ಪುಣ್ಯದ ಬಲದಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ. ಒಂದು ವೇಳೆ ಸ್ವರ್ಗದಲ್ಲಿ ಇದ್ರೂ ಅವರಿಗೆ ಮತ್ತಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ, ಅವರಿಗೆ ಒಳ್ಳೆಯ ಜನ್ಮ ಪ್ರಾಪ್ತಿಯಾಗ್ತದೆ. ಅಂತೂ ಪುಣ್ಯ ಕಾರ್ಯ ಫಲವನ್ನು ಕೊಡ್ತವೆ. ಇನ್ನು ಗುರುಗಳ ಪುಣ್ಯತಿಥಿ ಮಾಡ್ತಾರೆ, ಸಂತರ ಪುಣ್ಯತಿಥಿ ಮಾಡ್ತಾರೆ, ಮಹಾತ್ಮರ ಪುಣ್ಯತಿಥಿ ಮಾಡ್ತಾರೆ. ಇದ್ರದ್ದು ಏನು ಉದ್ದೇಶ? ಈ ಮಾತನ್ನ ಯಾಕೆ ಆಡ್ತೀನಿ ಅಂತ ಕೇಳಿದ್ರೆ, ಯಾರು ಈ ಶರೀರ ಬಿಟ್ಟು ಯಾವುದು ನರಕದಲ್ಲೋ ಸ್ವರ್ಗದಲ್ಲೋ ಯಾವುದೋ ಒಂದು ಲೋಕದಲ್ಲಿ ಅದಾರ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಅವರಿಗೆ ಮುಟ್ತದೆ. ಆದರೆ ಮಹಾತ್ಮರ ಹೆಸರಿ ಮೇಲೆ ಮಾಡಿದಂಥ ಪುಣ್ಯತಿಥಿಯ ಪುಣ್ಯ ಅದು ಯಾರಿಗೆ? ಈ ಮಾತು ಯಾಕೆ ಕೇಳೋದು ಅಂತ ಕೇಳಿದ್ರೆ, ಮಹಾತ್ಮರಾದವರು ಅವರು ಜನ್ಮ ಮರಣರಹಿತ ಆಗಿ ಇರ್ತಾರೆ. ಅವರು ಮುಕ್ತ ಆಗಿದವರು ಇರ್ತಾರೆ. ಪರಮಾತ್ಮನಲ್ಲಿ ಸೇರಿ ಪರಮಾತ್ಮನಿಯಾಗಿ ವ್ಯಾಪಕವಾಗಿ ತುಂಬಿಕೊಂಡು ಕುಂತಾರೆ. ಯಾವುದೇ ಲೋಕದಲ್ಲಿ ಇದ್ರೆ ಆ ಪುಣ್ಯ ಅವರಿಗೆ ಮುಟ್ಲಿ ಅಂತ ಮಾಡ್ಲಿಕ್ಕೆ ಬರ್ತದೆ. ಒಂದು ವೇಳೆ ಮುಕ್ತ ಆಗಿರ್ತಕ್ಕಂಥ ಮಹಾತ್ಮರ ಹೆಸರಿ ಮೇಲೆ ಮಾಡಿದ ಪುಣ್ಯ ಅದು ಯಾರಿಗೆ ಮುಟ್ಟಬೇಕು? ಯಾಕಂತ ಕೇಳಿದ್ರೆ, ಮಹಾತ್ಮರು ದೇಹ ಬಿಡೋದರಲ್ಲಿ ಮತ್ತು ಸಾಮಾನ್ಯ ಮನುಷ್ಯರು ದೇಹ ಬಿಡೋದರಲ್ಲಿ ಬಹಳ ಅಂತರದ. ಪ್ರತಿಯೊಬ್ಬರಿಗೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನತಕ್ಕಂಥ 3 ದೇಹಗಳು ಇರ್ತವೆ. ಆ 3 ದೇಹಗಳನ್ನು ಕಳಿಸಿ ಬಯಲಿಗೆ ಬಯಲಾಗ್ತಾರೆ ಮಹಾತ್ಮರು. 3 ದೇಹಗಳ ಪೈಕಿ ಸ್ಥೂಲ ಶರೀರ ಒಂದು ಬಿಟ್ಟು ಸೂಕ್ಷ್ಮ ಶರೀರವನ್ನು ತಗೊಂಡು ಸ್ವರ್ಗಕ್ಕೂ ನರಕಕ್ಕೂ ಹೋಗಿರ್ತಾರೆ ಸಾಮಾನ್ಯ ಅಜ್ಞಾನಿಗಳು. ಯಾವ ಅಜ್ಞಾನಿ ಸಾಮಾನ್ಯ ಮನುಷ್ಯರು ದೇಹ ಬಿಡ್ತಾರೆ, ಸ್ಥೂಲ ಶರೀರ ಬಿಟ್ಟು ಆ ಸ್ಥೂಲ ಶರೀರಕ್ಕೆ ಭೂಮಿಯಲ್ಲೋ ಹಾಕಿ ಬಿಡ್ತಾರೆ ಅಥವಾ ಅಗ್ನಿಗೆ ಆಹುತಿ ಮಾಡಿರ್ತಾರೆ. ಆದರೆ ಸೂಕ್ಷ್ಮ ಶರೀರವನ್ನು ತೊಟ್ಟು ಅವರು ಸ್ವರ್ಗ ನರಕಗಳಿಗೆ ಹೋಗಿ ಇರ್ತಾರೆ. ಅವ್ರ ಹೆಸರ ಮೇಲೆ ಮಾಡಿದ ಪುಣ್ಯ ಅವರಿಗೆ ಮುಟ್ತದೆ. ಆದರೆ ಜ್ಞಾನಿಗಳು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅನ್ನತಕ್ಕಂಥ 3 ಶರೀರಗಳನ್ನು ಇಲ್ಲೇ ಬಿಟ್ಟು ಬಯಲಿಗೆ ಬಯಲಾಗಿ ಅವರು ಮುಕ್ತ ಆಗಿ ಇರ್ತಾರೆ. ಆ ಅಂಥವರ ಹೆಸರಿ ಮೇಲೆ ಮಾಡಿದ ಪುಣ್ಯತಿಥಿಯ ಪುಣ್ಯ ಯಾರಿಗೆ ಮುಟ್ಟಬೇಕು? ನೀವು ಒಬ್ಬರಿಗೆ ಒಂದು ಅಡ್ರೆಸ್ ಬರೆದು ಮನಿ ಆರ್ಡರ್ ಮಾಡಿರಿ ಅಥವಾ ಯಾವುದೇ ಒಂದು ವಸ್ತು ಕಳಿಸ್ಕೊಟ್ಟಿರಿ, ಆ ಅಡ್ರೆಸ್ಗೆ ಅವ್ರು ಇರಲಿಲ್ಲ ಅಂದ್ರೆ
ಆ ಅಡ್ರೆಸ್ ಹುಡುಕೋತು ಪೋಸ್ಟ್ ಮ್ಯಾನ್ ಹೋಗಿದಾಗ ಆ ಅಡ್ರೆಸ್ಸಿನಲ್ಲಿ ಅವರು ಇರಲಿಲ್ಲ ಅಂದರೆ ಏನು ಮಾಡ್ತೀರಿ? ಫ್ರಮ್ ಅಡ್ರೆಸ್ ಏನು ಇರ್ತದೆ ಟು ಅಡ್ರೆಸ್ಗೆ ಅದು ಹೋಗಿ ಮುಟ್ಟಬೇಕು. ಟು ಅಡ್ರೆಸ್ದಾಗ ಆ ಸ್ಥಾನದಲ್ಲಿ ಅವ್ರು ಇರಲಿಲ್ಲ ಅಂದ್ರೆ ಪೋಸ್ಟ್ ಮ್ಯಾನ್ ಅದಕ್ಕೆ ಏನು ಮಾಡ್ತಾನೆ, ಹೊಳ್ಳಿ ನೋಡ್ತಾನೆ, ಅದರಲ್ಲಿ ಫ್ರಮ್ ಅಡ್ರೆಸ್ ಬರ್ದಿಂದಿರ್ತದೆ. ಫ್ರಮ್ ಅಡ್ರೆಸ್ ನೋಡ್ಕೊಂಡು ಅದಕ್ಕೆ ಏನು ಮಾಡ್ತಾನೆ, ಎಲ್ಲಿಂದ ಬಂದದು ಅಲ್ಲಿಗೆ ವಾಪಸ್ಸು ಮುಟ್ಟಿಸ್ತಾನೆ. ಹಂಗ ಮಹಾತ್ಮರು, ಸದ್ಗುರುಗಳು, ಸಂತರು, ಮಹಾತ್ಮರು ಅವರು ಶರೀರ 3 ಶರೀರ ಬಿಟ್ಟು ಕಳಿಸಿ ಬ್ರಹ್ಮದಲ್ಲಿ ಬ್ರಹ್ಮಲೀನ ಲಿಂಗೈಕ್ಯ ಆಗಿ ಇರ್ತಾರೆ. ಅವರು ಮುಕ್ತರಾಗಿ ಇರ್ತಾರೆ. ಅಂಥವ್ರ ಹೆಸರು ಮೇಲೆ ಮಾಡಿದ್ದು ಪುಣ್ಯ ಕಾರ್ಯಗಳ ಪುಣ್ಯ ಅಲ್ಲಿಗಾರ ಹೋಗಿ ಮುಟ್ಟಂಗಿಲ್ಲ. ಅವರೊಂದು ಸ್ಥಾನದಲ್ಲಿ ನಿಮಗೆ ಸಿಗಂಗೇ ಇಲ್ಲ. ಆ ಸ್ಥಾನಕ್ಕೆ ಹೋಗಿ ಆ ಪುಣ್ಯ ನೀವು ಮಾಡಿದ ಪುಣ್ಯ ಮುಟ್ಟಂಗಿಲ್ಲ ಅಂದರೆ ಎಲ್ಲಿ ಹೋಗ್ತದೆ ಅಂತ ಪ್ರಶ್ನೆ ಬರ್ತದೆ. ಅಂದ್ರೆ ಏನು, ಯಾವ ಅಡ್ರೆಸ್ಸಿಗೆ ಆ ಮನುಷ್ಯ ಇರಲಿಲ್ಲ ಅಂದ್ರೆ ಅದು ವಾಪಸ್ ಹೆಂಗೆ ಬರ್ತದೋ ಹಂಗೆ ಮಹತ್ವರು, ಸದ್ಗುರುಗಳು, ಸಂತರ ಹೆಸರಿನ ಮೇಲೆ ಮಾಡಿದಂಥ ಪುಣ್ಯ ನಿನಗೆ ಸಿಗ್ತದೆ ವಾಪಸ್. ಇದು ಪುಣ್ಯ ಕಾರ್ಯದ. ಎಂಥ ಪುಣ್ಯ ಅಂದ್ರೆ ಅದು ನಮ್ಗೆ ಫಲವನ್ನು ಕೊಡ್ತಕ್ಕಂಥದ್ದು, ನಮಗೆ ವಾಪಸ್ ಸಿಗ್ತಕ್ಕಂಥದ್ದು. ಅಂಥ ವಾಪಸ್ ಬಂದಿರತಕ್ಕಂಥ ಪುಣ್ಯ, ಆ ಮಹಾತ್ಮರ ಹೆಸರುಗಳನ್ನು ಮಾಡಿದಂಥ ಪುಣ್ಯ ನಮಗೇನು ಮಾಡ್ತದೆ, ವಾಪಸ್ ಬಂದು ನಮಗೆ ತಟ್ಟುತ್ತದೆ. ನಮ್ಮ ಅಂತಃಕರಣ ಪವಿತ್ರ ಮಾಡ್ತದೆ, ನಮಗೆ ಸದ್ವಿಚಾರ ಮಾಡ್ತದೆ, ಸದ್ಗುಣಗಳನ್ನು ಪ್ರದಾನ ಮಾಡ್ತದೆ, ಸದ್ಬುದ್ಧಿಯನ್ನು ನೀಡ್ತದೆ, ಅಂತಃಕರಣ ಪವಿತ್ರ ಮಾಡ್ತದೆ, ವಿವೇಕ ವೈರಾಗ್ಯಗಳನ್ನು ಪ್ರಾಪ್ತಿ ಮಾಡಿಕೊಡ್ತದೆ. ಅದೇ ಅಲ್ಲ, ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನವನ್ನು ಪಡೆದು ಮುಕ್ತರಾಗಲಿಕ್ಕೆ ಅದು ಸಹಕಾರಿ ಆಗ್ತದೆ. ಅದಕ್ಕೆ ಈ ಗುರು ಶಿಷ್ಯ ಪರಂಪರೆ ಹಿಂಗೆ ನಿರಂತರವಾಗಿ ನಡೀತಾ ಇರಲಿ. ಸದಾ ನಮ್ಮಂಥವರಿಗೆ ಇಂಥ ಕಾರ್ಯಕ್ರಮದಲ್ಲಿ ನಮಗೆ ನೋಡುವ ಭಾಗ್ಯ, ಕೇಳುವ ಭಾಗ್ಯ, ಮಾತಾಡುವಂಥ ಭಾಗ್ಯ ನಮಗೆ ಮುಂದೆ ಪರಂಪರಾಗತವಾಗಿ ನಮಗೆ ಪ್ರಾಪ್ತಿ ಮಾಡಿಕೊಳ್ಳಿ ಸದ್ಗುರು ವೀರಪ್ಪನವರು ಅಂತ ಕೇಳಿಕೊಂಡು ನನ್ನೆರಡು ಮಾತಿನಿಗೆ ಮುಗಿಸ್ತೇನೆ.